ನಮ್ಮೆಲ್ಲರ ಗುರಿ ಕನಸು ಒಂದೇ. ದೇಶದಲ್ಲಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು. ರಾಜ್ಯದಲ್ಲಿ 28 ಲೋಕಸಭೆಯಲ್ಲಿ ನಮ್ಮ ಲೋಕಸಭಾ ಸದಸ್ಯ ಆಯ್ಕೆ ಆಗಬೇಕು. ಹಾಗಾಗಿ ಪಕ್ಷದ ಇವತ್ತು ಸೂಕ್ತವಾದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಿದ್ದಾರೆ ಮತ್ತು ವಿಶೇಷವಾಗಿ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ, ಇಡೀ ವಿಶ್ವ ಮೆಚ್ಚಿದ ನಾಯಕ. ಅವರ ಕನಸು, ಅವ್ರಿಗಿರ್ತಕ್ಕಂಥ ಬದ್ಧತೆ, ದೇಶದ ಬಗ್ಗೆ ಇರ್ತಕ್ಕಂಥ ಅಭಿಮಾನ, ಸ್ವಾಭಿಮಾನಿ ಭಾರತೀಯರು ಮತ್ತು ಮುಂದುವರಿದ ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ಭಾರತವನ್ನು ಇವತ್ತು ಬೇರೆ ಬೇರೆ ದೇಶರು ಒಪ್ಕೊಳ್ತಾರೆ ನರೇಂದ್ರ ಮೋದಿ ಆಡಳಿತವನ್ನು. ಮತ್ತು ಒಂದು ರೀತಿ ಆದರ್ಶ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ನಮ್ಮೆಲ್ಲರ ಗುರಿ ಇದೆ, ಕರೆಸಿ. ಅದಕ್ಕೆ ನಾವೆಲ್ಲ ಒಟ್ಟಾಗಿ ಒಂದೇ ಕೆಲಸ ಮಾಡ್ತೀವಿ. ನೋಡಿ, ರೇಣುಕಾಚಾರ್ಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನನಗೆ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ಅಳವಡಿಸ್ಕೊಂಡಿದ್ದೀನಿ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿ ಆಗ್ತೀನಿ ಅಂತ ಎಲ್ಲಿ ಹೇಳಿರಲಿಲ್ಲ. ದಾವಣಗೆರೆ ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾರ್ಯಕರ್ತರ, ಮುಖಂಡರ, ಮತದಾರರ ಅಪೇಕ್ಷೆಯಂತೆ ನಾನು ಒಬ್ಬ ಅವಕಾಶ ಮಾಡಿಕೊಟ್ಟು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದೆ. ನನಗೆ ಕೊಡದೇ ಇದ್ದರೆ ಭಾರತೀಯ ಜನತಾ ಪಾರ್ಟಿಲಿ ಡಾಕ್ಟರ್ ರವಿಕುಮಾರ್ ಇದ್ದರು, ಅವ್ರಿಗೆ ಕೊಡಿರೋದಲ್ಲೂ ಭಾಳ ಗಟ್ಟಿಯಾಗಿ ಡೆಲ್ಲಿ ಮಟ್ಟದಲ್ಲಿ ಹೇಳಿದ್ವಿ, ರಾಜ್ಯದಲ್ಲಿ ಹೇಳಿದ್ವಿ. ಆದರೆ ಒಂದು ನಮ್ಮೆಲ್ಲರಿಗೂ ನೋವಿನ ಸಂಗತಿ, ಬೇಸರ ಸಂಗತಿ, ನಾನು ಹಂಗಂತೇಳಿ ಪಕ್ಷ ವಿರುದ್ಧ ಮಾತಾಡಲ್ಲ. ದಾವಣಗೆರೆ ಜಿಲ್ಲೆಯಲ್ಲಿ ದಿವಂಗತ ಮಲ್ಲಿಕಾರ್ಜುನಪ್ಪನವರು 2 ಬಾರಿ ಸಂಸದರಾಗಿ ಭಾಳ ಒಳ್ಳೆ ಕೆಲಸ ಮಾಡಿದರೆ. ಅಜಾತಶತ್ರು, ಅವ್ರ ಬಗ್ಗೆ ಗೌರವ ಇದೆ. ಈಗಿರ್ತಕ್ಕಂಥ ಲೋಕಸಭಾ ಸದಸ್ಯರು 4 ಬಾರಿ ಗೆದ್ದಿದ್ದಾರೆ. ನಾವೆಲ್ಲ ಒಟ್ಟಾಗಿ ದಾವಣಗೆರೆ ಜಿಲ್ಲೆಯ ನಾವು ಯಾವುದೇ ಕಾರಣಕ್ಕೂ ಸೋತಿರಬಹುದು. ಸಚಿವರುಗಳು ಅಲ್ಲ, ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು, ಭಾಳಷ್ಟು ಜನ ಮುಖಂಡರುಗಳು ಈಗಿರ್ತಕ್ಕಂಥ ಅಭ್ಯರ್ಥಿ ಬಗ್ಗೆ ಅಪಸ್ವರ ಇದೆ. ಈಗಿನ ಲೋಕಸಭಾ ಸದಸ್ಯರ ಬಗ್ಗೆ ಅವ್ರಿಗೇನಾಗಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ನನ್ನ ಬಿಟ್ಟರೆ ಯಾರೂ ಇಲ್ಲ. ಅವ್ರು ಯಾವ ಮಟ್ಟಕ್ಕೆ ಮಾತಾಡ್ತಾರೆ ಅಂದರೆ, ಈ ಜಿಲ್ಲೆಯಲ್ಲಿ ಬಿಜೆಪಿಯಲ್ಲಿ ಯಾರು ಗಂಡಸಿದ್ದಾರೆ, ಶಾಮನೂರ್ ವಿರುದ್ಧ ಹೋರಾಟ ಮಾಡ್ಬೇಕಂದ್ರೆ ನಾನೇ, ನನಗೆ ಕೊಡ್ರಿ, ಇಲ್ಲ ನನ್ನ ಹೆಂಡತಿ ಕೊಡ್ರಿ, ನನ್ನ ತಮ್ಮ ಕೊಡ್ರಿ, ನನ್ನ ಮಗಳಿಗೆ ಕೊಡ್ರಿ, ನನ್ನ ಮಗನಿಗೆ ಕೊಡ್ರಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಇಲ್ಲ. ನರೇಂದ್ರ ಮೋದಿಯವರು ಒಪ್ಪಲ್ಲ, ಕಾರ್ಯಕರ್ತರು ಒಪ್ಪಲ್ಲ. ಆದರೆ ಅವ್ರಿಗೆ ನಿಜವಾಗ್ಲೂ ಪಕ್ಷದ ಬಗ್ಗೆ ಗೌರವ ಇದ್ದರೆ, ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೊಡ್ಲಿಕ್ಕೆ ಗೆಲ್ಸಂಬರ್ತೀವಿ ಅನ್ನಬೇಕಾಯ್ತು. ಅವ್ರು ಹೇಳ್ತಾರೆ, ಈ ಹಿಂದೆ ದಾವಣಗೆರೆ ಜಿಲ್ಲೆಯಲ್ಲಿ 7 ಲೋಕ ವಿಧಾನಸಭಾ ಸದಸ್ಯರನ್ನು ನಾನು ಆಯ್ಕೆ ಮಾಡಿದ್ದೆ. ಇಂಥ ದುರಂಕಾರದ ಮಾತುಗಳು ನನಗೆ ಪಕ್ಷದ ನಾಯಕರ ಕರೆದು ಕೇಳಿ ಹೇಳ್ತೀನಿ. ನಾನು ನೇರವಾಗಿ ಹೇಳಿದ್ದೀವಿ, ಇದೇನು ಕದ್ದು ಮುಚ್ಚಿ ಇಲ್ಲ. ನಾವು ಸೋತಿರ್ಬೋದು, ಜನರ ಜೊತೆಗಿದ್ದೀವಿ, ಜನ ನಮ್ಮ ಜೊತೆಗಿದ್ದಾರೆ. ಜನರು ಜಾತ್ಯತೀತವಾಗಿ, ಜಾತಿ ಇಲ್ದಿರ್ಬೋದು, ನೀತಿ ಇದೆ ನನಗೆ. ಜಾತ್ಯತೀತವಾಗಿ ಜನ ನಮ್ಮನ್ನು ಗೌರವಿಸ್ತಾರೆ. ಕಾರ್ಯಕರ್ತರ ಮಧ್ಯೆ ಬದುಕಿದ್ದೀವಿ. 7 ಶಾಸಕರನ್ನ ಗೆಲ್ಲಿಸಿದ್ದೆ. ಆಯಿತು, 7 ಶಾಸಕರು ಗೆಲ್ಲಿಸಿದಂಥವ್ರು ಈ ವಿಧಾನಸಭೆ ಚುನಾವಣೆಯಲ್ಲಿ 2023ರಲ್ಲಿ ಸೋತ್ರಲ್ಲ. ಯಾಕೆ ಸೋತ್ರಂಗಾರೆ? ಎಲ್ಲೋಗಿತ್ತು ಸಾಮರ್ಥ್ಯ ನಿಮ್ಮದು? ಹಂಗೆ ಸೋಲಿಗೆ ನೀವೇ ಕಾರಣನಾ? ಇವ್ರು ಹೇಳ್ತಾರೆ, ನನ್ನ ಮಗನಿಗೆ ಟಿಕೆಟ್ ಕೊಡಲ್ದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ಸೋತ್ರಿ. ಅರೆ, ವೈದ್ಯರ ಮಗ ವೈದ್ಯ ಆಗ್ಬೇಕಂದ್ರೆ ಏನು ಮಾಡಬೇಕು? ವೈದ್ಯಕೀಯ ಶಿಕ್ಷಣ ಪದವಿ ಪಡೆದಿರ್ಬೇಕು ತಾನೆ, ಮೆಡಿಕಲ್ ಮಾಡಿರ್ಬೇಕು. ವೈದ್ಯನ ಮಗ ವೈದ್ಯ ಯಾಕೆ ಸಾಧ್ಯನಾ? ಮೆಡಿಕಲ್ ಎಜುಕೇಷನ್ ಪಡೆದಿರಬೇಕು,
ಸ್ಟೆಥೋಸ್ಕೋಪ್ ಅಥವಾ ಹಿಡ್ಕೋಬೇಕಂದ್ರೆ ಅವನು ಓದಿರಬೇಕು, ವೃತ್ತಿಲಿ ಅದನ್ನು ಅನುಕರಣೆ ಮಾಡಿರಬೇಕು. ಒಬ್ಬ ರಾಜಕೀಯ ನಾವು ಅವ್ರ ತಮ್ಮ, ಅವ್ರ ಹೆಂಡತಿ, ಅವ್ರ ಕುಟುಂಬ ಸದಸ್ಯರು ರಾಜಕಾರಣಕ್ಕೆ ಏನು ಸೇವೆ ಮಾಡಿದ್ರೆ ಪಕ್ಷಕ್ಕೆ ಏನು ಕೊಡುಗೆ? ಅವರು ಪಕ್ಷಕ್ಕೆ ಏನು ಕೊಡುಗೆ ನಿಮ್ಮದು? ಹಾಗೆ ನಿಮ್ಮ ಕುಟುಂಬಕ್ಕೆ ಕೊಡೋದಾದರೆ ನನ್ನನ್ನು ನಮ್ಮ ನಾಯಕರು ಕರೆದು ಕೇಳಿ ಉತ್ತರ ಕೊಡ್ತೀನಿ. ನಮಗೆ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು, ನಿಜ ಒಪ್ಕೊಳ್ತೀವಿ. ಆದರೆ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು, ಕಾರ್ಯಕರ್ತರುಗಳು ಮತ್ತು ಮಾಜಿ ಸಚಿವರುಗಳು, ಮಾಜಿ ಶಾಸಕರು ಬಹುತೇಕ ಯಾರಿಗೂ ಈಗಾಗಲೇ ಎಲ್ಲರಿಗೂ ವಿಷಯ ತಿಳಿಸಿದ್ದೀವಿ. ಇದಕ್ಕೆ ನಮ್ಮ ಸಹಮತ ಇಲ್ಲ, ಒಪ್ಪಿಗೆ ಇಲ್ಲ. ಅರೆ ಅವರು ಹೇಳ್ತಾರೆ, ಓ ಇವರು ಕಾಂಗ್ರೆಸ್ಗೆ ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ, ಶಾಮೀಲಾಗಿದ್ದಾರೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾರೆ, ನಮ್ಮಗಳ ಮೇಲೆ ಆಪಾದನೆ ಮಾಡ್ತಾರೆ, ಆರೋಪ ಮಾಡ್ತಾರೆ. ನಾನು ಕೇಳ್ತೀನಿ, ನಿಮ್ಮ ಸಹೋದರನ, ನಿಮ್ಮ ಸುಪುತ್ರ, ನಿಮ್ಮ ಧರ್ಮಪತ್ನಿ ಬಿಜೆಪಿ ಎಷ್ಟು ಸರಿ ಬಾವುಟ ಹೇಳ್ತಾರೆ, ಭಾರತೀಯ ಜನತಾ ಪಾರ್ಟಿಗೆ ಜೈ ಅಂತ ಹೇಳಿದ್ದಾರೆ. ಇದೇ ಈಗಿನ ಲೋಕಸಭಾ ಸದಸ್ಯರು ಇವ್ರಿಗೆ ಟಿಕೆಟ್ ಕೊಟ್ಟ ಆದ್ಮೇಲೆ ಬಿಜೆಪಿಗೆ ಓಟ್ ಹಾಕಿರೋರು, ಅದಕ್ಕಿಂತ ಮುಂಚೆ ಬಿಜೆಪಿಗೆ ಓಟ್ ಹಾಕಿಲ್ಲ. ಬಹಳ ಉದ್ದಟದಿಂದ ಮಾತಾಡ್ತಾರೆ, ದುರಂಕಾರದಿಂದ ಮಾತಾಡ್ತಾರೆ. ನೋಡಿ, ಮೋದಿ ಪ್ರಧಾನಮಂತ್ರಿ ಆಗಬೇಕು ನಮ್ಮ ಗುರಿ ಇದೆ. ಆದರೆ ಜಿಲ್ಲೆಯಲ್ಲಿ ಇವತ್ತು ನಮಗೆ ವಿಶ್ವಾಸ ಇದೆ, ಅವರ ಕುಟುಂಬಕ್ಕೆ ಟಿಕೆಟ್ ಸಿಗಲ್ಲ ಅಂತ ಹೇಳಿ. ನಾನು ಹೇಳಿದ್ದೀನಿ, ನನಗೆ ಕೊಡ್ರಿ, ಜಾತ್ಯತೀತವಾಗಿ, ನನಗೆ ಜಾತ್ಯತೀತ ವ್ಯಕ್ತಿ, ನನಗೆ ಜಾತಿ ಇಲ್ಲ, ಜನರ ಮಧ್ಯೆ ಬದುಕಿನಿ, ಬೆಳಿತೀನಿ. ಇಲ್ಲ ನಮ್ಮ ಡಾಕ್ಟರ್ ರವಿಕುಮಾರ್ ಅದಾರೆ, ಅವ್ರಿಗೆ ಕೊಡ್ರಿ. ನಾನು ಹೇಳಿದೆ, ವೈದ್ಯನ ಮಗ ವೈದ್ಯ ಆಗ್ಬೇಕಂದ್ರೆ ಅವನು ಮೆಡಿಕಲ್ ಎಜುಕೇಷನ್ ಮಾಡಿರ್ಬೇಕು. ಇವರ ತಮ್ಮನ ಸಹೋದರನ, ಇವರ ಕುಟುಂಬ ಸದಸ್ಯ ಕೊಡುಗೆಯನ್ನು ಬಿಜೆಪಿಗೆ ಬಾವುಟ ಇಡ್ತಾರ, ಹೋರಾಟ ಮಾಡಿದಾರ? ಹಂಗೆ ಸಾಮಾನ್ಯ ಕಾರ್ಯಕರ್ತರು ಎಲ್ಲಿಗೆ ಹೋಗ್ಬೇಕು? ಹಾಗಾಗಿ ಮೋದಿಯವರು ಪ್ರಧಾನಮಂತ್ರಿ ಆಗಕ್ಕೆ ನಾವು ಒಪ್ಕೊಳ್ತೀವಿ. ಅವರ ಕುಟುಂಬದ ಸದಸ್ಯರಿಗೆ ಕೊಡುವುದಕ್ಕೆ ನಮ್ಮೆಲ್ಲರ ವಿರೋಧ ಇದೆ. ನಾವು ನಮ್ಮ ನಾಯಕರು ತಿಳಿಸಿದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಏನು ತೀರ್ಮಾನ ತಗೊಂಡ್ರೆ ಕಾದು ನೋಡ್ತೀವಿ. ಥ್ಯಾಂಕ್ ಯು.